ಹಾಯ್ ಎಲ್ಲೋ ನಮಸ್ತೆ. ಇದು ಸಾಟರ್ಡೆ ಲಾಗ್ ಮತ್ತು ಸಂಡೇ ಲಾಗ್ ಎರಡೂ ಹಾಕಿರ್ತೀನಿ. ಸಾಟರ್ಡೆ ನನ್ನ ಮಕ್ಕಳು ಸ್ಕೂಲ್ ಡೇ ಇರೋದ್ರಿಂದ ನಾನು ಸ್ಕೂಲ್ ಹತ್ರ ಹೋಗಿದ್ದೆ. ಇದು ಹಿಂದೆ ದಿವಸದ ಕ್ಲಿಪ್ಸ್. ಇದು ಅವ್ರು ವಾಟ್ಸಪ್ಪಲ್ಲಿ ಹಾಕಿದ್ರು, ಅದನ್ನೇ ಹಾಕಿದ್ದೀನಿ. ಇದು ಪ್ರೋಗ್ರಾಮ್ಗೆ ನಾನು 7 ಗಂಟೆಗೆ ಹೋಗಿದ್ದೆ, ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಪ್ರೋಗ್ರಾಮ್ಗೋಸ್ಕರ ಮಗಳು ಅರ್ಶಿನಿ ಡ್ಯಾನ್ಸಿಗೆ ಸೇರೋದ್ರಿಂದ ಶೋಭಕ್ಕನೂ ಅವ್ರ ಯಜಮಾನ್ರು ಬಂದಿದ್ದರು ಅವ್ರ ಮಗಳು ಡ್ಯಾನ್ಸ್ ನೋಡೋಕ್ಕೆ. ನಮ್ಮ ನಾದಿನಿ ಗಂಡ. ನಾವು ಡ್ಯಾನ್ಸ್ ಪ್ರೋಗ್ರಾಮೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ 11:30 ಆಗಿತ್ತು. ನಾನಿಲ್ಲಿ ಮ್ಯೂಸಿಕ್ ಇರೋದ್ರಿಂದ ಮ್ಯೂಟ್ ಮಾಡಿದ್ದೀನಿ, ಕಾಪಿರೈಟ್ ಆಗುತ್ತೆ ಅಂತ. ಅದಕ್ಕೆ ಸೌಂಡ್ ಕೊಡ್ತಾಯಿಲ್ಲ. ಡ್ಯಾನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನನ್ನ ಮಗಂದು ಚೆನ್ನಾಗಿತ್ತು. ಅವನದು ಹಾಕಿಲ್ಲ, ಸ್ವಲ್ಪ ಮಾತ್ರ ಹಾಕಿದ್ದೀನಿ, ಮ್ಯೂಸಿಕ್ ಇಲ್ಲ ಅಲ್ಲ ಅಂತ. ನಾವು ಹೋಗೋಷ್ಟರಲ್ಲಿ 12 ಗಂಟೆ ಆಗಿತ್ತು. 12 ಗಂಟೆಲ್ಲ ಹೋಗಿ ಊಟ ಮಾಡಿ ಮಲಗಿದ್ರಿ. ಬೆಳಗ್ಗೆ ಸಂಡೇ ಆಗಿರೋದ್ರಿಂದ ಬೆಳಗ್ಗೆ 8 ಗಂಟೆಗೆ ಎದ್ರಿ. ನಮ್ಮ ಯಜಮಾನ್ರು ಅಣ್ಣ ನಾನ್ ವೆಜ್ ತರೋಕ್ಕಂತ ಆಚೆ ಹೋದರು. ನಾವು ಟಿಫನ್ಗೆ ದೋಸೆ ಚಟ್ನಿ ಮಾಡಿದ್ದೆ, ತಿಂದ್ಬಿಟ್ಟು ಅಡುಗೆ ಮಾಡೋಕ್ಕೋಸ್ಕರ ಎಲ್ಲ ರೆಡಿ ಮಾಡಿದ್ದೆ. ನಾನ್ ವೆಜ್ ತೊಗೊಂಬಂದಿದ್ರು, ಚಿಕನ್ ಫ್ರೈ, ಮಟನ್ ಸಾಂಬಾರು ಮಾಡಿದ್ದೆ. ಹಾಗೆ ಮಟನ್ ಬಿರಿಯಾನಿ ಮಾಡೋಕ್ಕೋಸ್ಕರ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದ. ಬನ್ನಿ ಇವಾಗ ಮಟನ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 1.5 kg ಮಟನ್ ತೊಗೊಂಡಿದ್ದೀನಿ, ಬೇಯಿಸಿಟ್ಕೊಂಡಿದ್ದೀನಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ. ಇಲ್ಲಿ 1 kg ಅಕ್ಕಿ, 3 ಈರುಳ್ಳಿ, ಚಕ್ಕೆ ಲವಂಗ ಪುಡಿ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಪುದೀನ ಕೊಯ್ದಿಟ್ಕೊಂಡಿದ್ದೀನಿ, ಚಕ್ಕೆ ಲವಂಗ ಸೋಂಪು ಮರಾಠಿ ಮೊಗ್ಗು ಇಟ್ಕೊಂಡಿದ್ದೀನಿ, ಈರುಳ್ಳಿ ಪೇಸ್ಟ್, ಟೊಮಾಟೊ 3, ಕೊತ್ತಂಬರಿ ಪುದೀನನೂ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮಾಟೊ 3 ಕೊಯ್ದಿಟ್ಕೊಂಡಿದ್ದೀನಿ. ಈಗ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮಟನ್ ಬಿರಿಯಾನಿ ಮಾಡೋದ್ರಿಂದ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರುತ್ತೆ, ಅದಕ್ಕೋಸ್ಕರ. ಈಗ ಇಲ್ಲಿ ನನ್ನ ಸ್ಪೈಸಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೆಗೆ ನಾವೇ ಆಗಿದ್ದಿದ್ರೆ ನಾನೆಲ್ಲ ಪುಡಿ ಮಾಡಿ ಹಾಕ್ಕೊತಾ ಇದ್ದೆ, ಮಕ್ಕಳು ತಿಂತಾಯಿರಲಿಲ್ಲ. ಆದರೆ ಈಗ ತುಂಬ ಜನ ತಿಂತಾರೆ, ಒಂದು 7-8 ಜನ, ಅದಕ್ಕೋಸ್ಕರ ನಾನು ಹಂಗೆ ಹಾಕ್ಕೊತಾ ಇದ್ದೀನಿ. ಈಗ ಒಂದು 3 ಈರುಳ್ಳಿ ಕೊಯ್ದು ಹಾಕ್ಕೊಂಡಿದ್ದೀನಿ. ದಪ್ಪದ್ದಾದರೆ 2 ಹಾಕ್ಕೊಳ್ರಿ, ಸಣ್ಣವಾದರೆ ಒಂದು 3-4 ಹಾಕ್ಕೊಳ್ಳಿ. ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ಅಂದ್ಬಿಟ್ಟು ಫಸ್ಟೇ ಉಪ್ಪು ಹಾಕ್ತಾಯಿದ್ದೀನಿ. ನಾವು ಮಟನ್ ಬೇಯಿಸೋವಾಗ ಉಪ್ಪು ಹಾಕಿರ್ತೀನಿ, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಅರಿಶಿನ ಪುಡಿ ಉಪ್ಪು ಹಾಕಿ ಬೇಯಿಸಿಕೊಂಡಿರ್ತೀನಿ, ಯಾಕಂದರೆ ಮಟನ್ ಬೇಗ ಬೇಯಲ್ಲ ಅಂತ. ಈಗ ಇದು ಚೆನ್ನಾಗಿ ಫ್ರೈ ಆಗಲಿ. ಈಗ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನಿಲ್ಲಿ 3 ಸ್ಪೂನ್ ತೊಗೊಂಡಿದ್ದೀನಿ. ಅದು ಸ್ಪೂನ್ ದೊಡ್ಡದಾಗೇ ಇದೆ, ವಿಡಿಯೋದಲ್ಲಿ ಸಣ್ಣ ಕಾಣಿಸ್ತಾ ಇದೆ. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಕೊತ್ತಂಬರಿ ಪುದೀನನೂ ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿರೋ ಪೇಸ್ಟ್ ಹಾಕಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಇದೆಲ್ಲ ಫ್ರೈ ಮಾಡಿ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನಾವು ರುಬ್ಕೊಂಡಿರೋಂಥ ಟೊಮಾಟ, ಇಲ್ಲಿ ನಾನು 3 ಟೊಮಾಟ ತೊಗೊಂಡಿದ್ದೀನಿ, ಯಾಕಂದರೆ ಮಸಾಲೆ ಸ್ವಲ್ಪ ಜಾಸ್ತಿನೇ ಬೇಕು ಅದಕ್ಕೆ. ಈರುಳ್ಳಿ 2 ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಟೊಮಾಟೊ 3-4 ಪೇಸ್ಟ್ ಮಾಡ್ಕೊಬೇಕು. ನಾನಿಲ್ಲಿ 1.5 kg ಮಟನ್ ಆಗಿರೋದ್ರಿಂದ 3-4 ಹಾಕ್ಕೊಂಡಿದ್ದೀನಿ. ನೀವು 1 kg 1/2 kg ಮಾಡಿಕೊಂಡ್ರೆ 1 ಹಣ್ಣು ಇಲ್ಲಾಂದರೆ 2 ಹಣ್ಣು ಸಾಕು. ಇದು ಚೆನ್ನಾಗಿ ಪೇಸ್ಟ್ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾನು ಕೊಯ್ದಿಟ್ಕೊಂಡಿರೋಂಥ ಟೊಮಾಟೊ ಹಾಕ್ತೀನಿ. ಟೊಮಾಟೊನೂ ಚೆನ್ನಾಗಿ ಬೇಯಬೇಕು. ಇವಾಗ ಪುದೀನನೂ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಅದು ಎಣ್ಣೆಯಲ್ಲೇ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ನಾವು ಬೇಯಿಸ್ಕೊಂಡಿರೋಂಥ ಮಟನ್ ಹಾಕ್ಕೊತಾ ಇದ್ದೀನಿ. ನೀರು ಎಲ್ಲ ಬಗ್ಸಿಕ್ಕಿದ್ದೀನಿ, ಮತ್ತು ಆಮೇಲೆ ಅದೇ ನೀರನ್ನೇ ಹಾಕ್ತೀನಿ. ಆ ನೀರು ವೇಸ್ಟ್ ಮಾಡಬೇಡಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಲಸಿ ಒಂದು 1/2 hour ಇಲ್ಲಾಂದರೆ 20 ನಿಮಿಷ ಆದ್ರೂ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಬೇಕು, ಬೇಯಿಸ್ಕೊಬೇಕು. ಇದು ಚೆನ್ನಾಗಿ ಇವಾಗ ಬೆಂದಿದೆ. ಈ ಟೈಮಲ್ಲಿ ನಾವು ಚಕ್ಕೆ ಲವಂಗ ಪುಡಿ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಕುಕ್ಕರಲ್ಲೇ ಬೇಯಿಸಿರೋದ್ರಿಂದ ಮಟನ್ನು ಚೆನ್ನಾಗಿ ಬೆಂದಿದೆ. ಈಗ ಒಂದು ಪ್ಲೇಟ್ ಮುಚ್ಚಿ ಇನ್ನೊಂದು 15 ನಿಮಿಷ ಬಿಟ್ಟು ನೋಡೋಣ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ, ನೀರೆಲ್ಲ ಬಿಟ್ಕೊಂಡು. ನಾವು ಆಗಲೇ ಬೇಯಿಸಿರೋ ನೀರನ್ನು ಸ್ವಲ್ಪ ಹಾಕಿದ್ದೆ, ಇನ್ನೂ ಚೆನ್ನಾಗಿ ಬೆಂದೋಗಿದೆ ಮಟನ್ ಎಲ್ಲನೂ. ಇವಾಗ ನಾವು ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1.5 kg ಮಟನ್ಗೆ 1 kg ಅಕ್ಕಿ ಹಾಕ್ತಾಯಿದ್ದೀನಿ. ನೆನೆಸಿಟ್ಕೊಂಡಿದ್ರೆ ಅನ್ನ ತುಂಬಾ ಚೆನ್ನಾಗಾಗುತ್ತೆ. ತುಂಬಾ ಕಲ್ಸೋಕ್ಕೆ ಹೋಗಬೇಡಿ ಅಕ್ಕಿ ಹಾಕಿದ್ಮೇಲೆ, ಯಾಕಂದರೆ ನೆನೆಸಿರೋದ್ರಿಂದ ಅಕ್ಕಿ ಉಪ್ಪಾಗುತ್ತೆ. ಇವಾಗ ನಾನು ಬೇಯಿಸಿಟ್ಕೊಂಡಿರೋ ಮಸಾಲೆ ನೀರು ಮಟನ್ದು ಮತ್ತು ಕಾಯಿಸಿಟ್ಕೊಂಡಿದ್ದೀನಿ ಅಳತೆ ಪ್ರಕಾರ ಅಕ್ಕಿಗೆ ಎಷ್ಟು ಬೇಕೋ ಆ ನೀರನ್ನು ಹಾಕಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿ ಬರಬೇಕು. ಈ ಟೈಮಲ್ಲಿ ಕುದಿಯೋವಾಗ ಉಪ್ಪು ಖಾರ ಕರೆಕ್ಟಾಗಿದೆಯೋ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಹಾಕಿರೋದೆಲ್ಲ ಕರೆಕ್ಟಾಗಿರೋದ್ರಿಂದ ಮುಚ್ಚಿಕ್ತಾಯಿದ್ದೀನಿ. ಈಗ ಒಂದು 10 ನಿಮಿಷ ಬಿಟ್ಟು ನೋಡಿದ್ಮೇಲೆ ಚೆನ್ನಾಗಿ ಕುದೀತಾ ಇತ್ತು. ಅನ್ನನೂ ಅಷ್ಟೇ ತುಂಬ ಕಲ್ಸೋಕ್ಕೆ ಹೋಗಬಾರ್ದು, ಅನ್ನ ಧೂಳಾಗುತ್ತೆ. ನೋಡಿ ಇಷ್ಟೇ, ಸ್ವಲ್ಪ ಕಲಿಸ್ಬೇಕಷ್ಟೇ. ಇವಾಗ ಈ ಟೈಮಲ್ಲಿ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ರಿ, ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಇದ್ರೂ ತುಪ್ಪನೂ ಹಾಕ್ಬೋದು. ನನ್ನ ಹತ್ರ ತುಪ್ಪ ಇರಲಿಲ್ಲ, ಅದಕ್ಕೋಸ್ಕರ ಕಸ್ತೂರಿ ಮೆಂತ್ಯ ಮಾತ್ರ ಹಾಕ್ತಾಯಿದ್ದೀನಿ. ಇವಾಗ ಒಂದು ಸುತ್ತು ತಿರುಗಿಸ್ಕೊಟ್ಬಿಟ್ಟು ಪ್ಲೇಟ್ ಮುಚ್ಚಿಕ್ಕಿ ದಮ್ ಕಟ್ಟಬೇಕು. ಅಂದರೆ ತೂಕವಾಗಿರೋ ವಸ್ತುನ ಏನಾದರೂ ಇಡೀ ಪಾತ್ರೆ ಮೇಲೆ, ಪ್ಲೇಟ್ ಮೇಲೆ. ನೋಡಿ ಮುಚ್ಚಿಡಿ. ನಾನಿಲ್ಲಿ ಕುಕ್ಕರ್ ಇತ್ತು, ಸಾಂಬಾರು ಮಾಡಿದ್ದು ಮಟನ್ ಸಾಂಬಾರು, ಅದನ್ನೇ ಇಕ್ತಾಯಿದ್ದೀನಿ ತೂಕವಾಗಿರುತ್ತೆ ಅಂತ. ನೋಡಿ ಇವಾಗ ಒಂದು 10 ನಿಮಿಷ ಬಿಟ್ಟು ನೋಡಿದ್ಮೇಲೆ ಅನ್ನ ಎಲ್ಲ ತುಂಬಾ ಚೆನ್ನಾಗಾಗಿದೆ. ನಾವು ಅನ್ನನ ತುಂಬ ಕಲ್ಸೋಕ್ಕೆ ಹೋಗಬಾರ್ದು ಯಾವತ್ತೂ ಅಷ್ಟೇ. ಅಕ್ಕಿ ಹಾಕಿದ್ಮೇಲೆ ನೋಡಿ ತುಂಬಾ ಚೆನ್ನಾಗಿದೆ ಅನ್ನ. ಉದ್ರುದ್ರಾಗಿ ಮಟನ್ ಬಿರಿಯಾನಿ ಅಂತ ಇದ್ದಾರೆ ನಮ್ಮಲ್ಲಿ, ರೆಡಿಯಾಗಿ ಅವರು ಬಂದಿದ್ದರು. ತುಂಬ ಟೇಸ್ಟಿಯಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ. ಇವಾಗ ಎಲ್ಲರಿಗೂ ಹಾಕ್ಕೊಟ್ಟೆ ನಾನು, ಎಲ್ಲರೂ ತಿಂತಾಯಿದ್ರು. ಈಗ ಮಲ್ಲಿಕ ಬಂದಿದ್ಲು, ಈರುಳ್ಳಿ ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಕ್ಲೀನ್ ಮಾಡಿಕೊಡ್ತಾಯಿದ್ಲು. ಅವಳು ಬಂದು ಊಟ ಮಾಡಿಕೊಂಡು ಅವಳು ಮನೆಗೆ ಹೋದ್ಲು. ಅಂದರೆ ಇವತ್ತಿನ ವೀಡಿಯೋ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.